ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಈ ಬಾರಿಯ ಕ್ಯಾಬಿನೆಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇವತ್ತಿನ ಈ ಕ್ಯಾಬಿನೆಟ್ ಹೈಲೈಟ್ಸ್ ಏನೇನು ಹೇಳ್ತೀನಿ ನೋಡಿ. ಇಂದು ತುರ್ತು ಸಂಪುಟ ಸಭೆ ಕರೆದ ಡಿಕೆಶಿ. ಪರಿಸ್ಥಿತಿ ನಿಭಾಯಿಸಲು ಸಿಎಂ ಮೀಟಿಂಗ್. ರಾಜ್ಯದಲ್ಲಿ 40% ಕಡಿಮೆ ಮಳೆ ಆಗಿದೆ. ಹೀಗಾಗಿ ಬಿತ್ತನೆ ಕೂಡ ಕಡಿಮೆಯಾಗಿದೆ. ಇದರ ಜೊತೆಗೆ ಬಿತ್ತಿರುವ ಬೆಳೆ ಕೂಡ ಕೈಗೆ ಸಿಗುವಂತೆ ಕಾಣ್ತಿಲ್ಲ. ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ತುರ್ತು ಕ್ಯಾಬಿನೆಟ್ ಸಭೆ ಕರೆಯಲಾಗಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಡಿಸಿ ಮತ್ತು ಸಿಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಮೀಟಿಂಗ್ ನಡೆಸಲಿದ್ದಾರೆ. ಈ ವೇಳೆ ಯಾವ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಹೆಚ್ಚಾಗಿದೆ, ಸದ್ಯ ಮಳೆ ಆಗಿರುವ ಪ್ರದೇಶಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಇನ್ನು ಡ್ಯಾಂಗಳಲ್ಲಿರುವ ನೀರಿನ ಪರಿಸ್ಥಿತಿ, ಹಾಗೆಯೇ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಎಲ್ಲೆಲ್ಲಾಗಿದೆ, ಜೊತೆಗೆ ತುರ್ತಾಗಿ ಬರ ಪರಿಸ್ಥಿತಿ ಎದುರಿಸಲು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಎಲ್ಲ ಡಿಸಿ ಮತ್ತು ಸಿಇಒಗಳಿಂದ ಸಿಎಂ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಮುಖ್ಯಮಂತ್ರಿಗಳು ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ. ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿ ಸಿ ಹತ್ರ PD ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಡಿಸಿ ಮತ್ತು ಸಿಇಒಗಳ ಸಭೆ ಬಳಿಕ ಕ್ಯಾಬಿನೆಟ್ ಸಭೆಯನ್ನ ಮಧ್ಯಾಹ್ನ 3 ಗಂಟೆಗೆ ಸಿಎಂ ನಡೆಸಲಿದ್ದಾರೆ. ಬರಗಾಲದ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುವ ವಿಚಾರವಾಗಿ ಸಚಿವರ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರದ ಮೇಲೆ ಬರಗಾಲ ಘೋಷಣೆ ಸಂಬಂಧ ಯಾವ ರೀತಿ ಸಂವಹನ ನಡೆಸಬೇಕು, ಅದರ ಫಾಲೋ ಅಪ್ ಹೇಗಿರಬೇಕು ಅನ್ನೋದರ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ಎಲ್ಲ ಡೆಪ್ಟಿ ಕಮಿಷನರು, ಸಿಇಒಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದನೇ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಏನು ಮಾಡಬೇಕು, ಏನು ಇರ್ತ ಅಂಥೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತೊಗೋಬೋದು, ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಕೆಲವು ಕಡೆ ಎಲ್ಲ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತಂದ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸಿ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಿಂದ ವ್ಯಾಪಕ ಬರಗಾಲ ಹಿನ್ನೆಲೆ ಜನರು ಗುಳೆ ಹೋಗುತ್ತಿದ್ದಾರೆ. ಜೀವನೋಪಾಯ ಕಷ್ಟವಾಗುತ್ತಿದೆ. ಹೀಗಾಗಿ ಇವತ್ತು ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತಿಳಿಯುವುದಾಗಿ ಉದ್ಯೋಗ ಅವಕಾಶ ಅಥವಾ ಯಾವುದಾದರೂ ವಿಶೇಷ ಸ್ಕೀಮ್ಗಳನ್ನು ಘೋಷಣೆ ಮಾಡಬಹುದಾ ಅನ್ನೋದರ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಡಿಸಿ ಮತ್ತು ಸಿಇಒಗಳ ವರದಿ ಅನ್ವಯ ಇಂದಿನ ಕ್ಯಾಬಿನೆಟ್ನಲ್ಲಿ ಯಾವುದಾದರೂ ವಿಶೇಷ ಸ್ಕೀಮ್ಗಳನ್ನು ಘೋಷಣೆ ಮಾಡೋದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ.